ತುಮಕೂರು ನಗರದ ಸರಸ್ವತಿಪುರಂನಲ್ಲಿರುವ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಉದ್ಘಾಟಿಸಿದ ತುಮಕೂರು ಬಿಇಒ ರವರು ಮಾತನಾಡುತ್ತಾ, ವಿದ್ಯಾನಿಕೇತನ ಶಾಲೆಯ ಮಕ್ಕಳು ವಿವಿಧ ಮಾದರಿಯ ವಿಜ್ಞಾನ ವಸ್ತು ಪ್ರದರ್ಶನ ಸಿದ್ಧಗೊಳಿಸಿದ್ದನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ತರಹದ ವಸ್ತು ಪ್ರದರ್ಶನಗಳು ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿರುವ ಶಾಲೆಗಳು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ವಿಜ್ಞಾನ ವಸ್ತು ಪ್ರದರ್ಶನದ ಉದ್ಘಾಟನೆಯಲ್ಲಿ ನಾನು ಕೂಡ ಭಾಗವಹಿಸಿ ಮಕ್ಕಳು ಪ್ರದರ್ಶಿಸಿರುವಂತಹ ಅನೇಕ ಮಾದರಿಗಳನ್ನು ವೀಕ್ಷಣೆ ಮಾಡಲಾಯಿತು. ಇದು ನೋಡಿದ್ರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಎಷ್ಟು ಉತ್ಕೃಷ್ಟವಾಗಿದೆ, ವೈಜ್ಞಾನಿಕ ಚಿಂತನೆಗಳು ಹೇಗಿದ್ದಾವೆ ಅನ್ನೋದು ಅಭಿವ್ಯಕ್ತಗೊಳ್ತಾ ಇದೆ. ಇಂತಹ ಪ್ರಯತ್ನಗಳು ಎಲ್ಲ ಶಾಲೆಗಳಲ್ಲಾದರೆ ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಸಿಗ್ತದೆ. ವಿಜ್ಞಾನದಲ್ಲಿ ಮಕ್ಕಳು ಹೆಚ್ಚು ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇಂತಹ ಪ್ರಯತ್ನಗಳು ಶಾಲಾ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚು ಬೆಳೆಸಬೇಕು ಅನ್ನುವಂಥದ್ದು ಇಲಾಖೆಯ ಆಶಯ ಹಾಗೂ ನನ್ನ ಆಶಯನೂ ಕೂಡ ಆಗಿದೆ. ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೆನ್ನಬಸವ ಪ್ರಸಾದ್ ರವರು ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಕ್ಕಳು ವಿವಿಧ ಮಾದರಿಯಲ್ಲಿ ಸಿದ್ಧಗೊಳಿಸಲಾದ ಮಾಡೆಲ್ಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚೆನ್ನಬಸವ ಪ್ರಸಾದ್, ಕಾರ್ಯದರ್ಶಿ, ತುಮಕೂರು ವಿದ್ಯಾನಿಕೇತನ ಸಂಸ್ಥೆ. ಇವತ್ತು ಮತ್ತು ನಾಳೆ ಇಲ್ಲಿ ನಾವು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಪ್ಯೂರ್ಲಿ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಅಡ್ವಾಂಟೇಜ್ಗೆ. ಸೊ ನಾವು ಇವತ್ತು ಲಾಜಿಕಲ್ ಥಿಂಕಿಂಗ್ ಬಗ್ಗೆ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು, ಅನಾಲಿಸಿಸ್ ಆಗಬೇಕು ಅಂದರೆ ಸೈನ್ಸ್ನ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಅದು ಮಕ್ಕಳಲ್ಲಿ ಬೆಳೀಲಿ, ಮಕ್ಕಳಲ್ಲಿ ಜಾಸ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಅವ್ರದ್ದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ಗೆ ಒತ್ತು ಕೊಡ್ತಾ ಈ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಇದು ಇವತ್ತು ನಾಳೆ ಕಂಟಿನ್ಯೂ ಆಗುತ್ತೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರಿನ DRDO ವಿಜ್ಞಾನಿ ನವೀನ್ ಕುಮಾರ್, ವಿದ್ಯಾನಿಕೇತನ ಶಾಲೆಯಲ್ಲಿ 278 ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ವಿವಿಧ ವಿಷಯಗಳ ಆಧಾರಿತ ವಸ್ತು ಪ್ರದರ್ಶನವನ್ನ ಸಿದ್ಧಗೊಳಿಸಿದ್ದು, ಇದರಲ್ಲಿ ರೋಬೋಟಿಕ್, ರಾಕೆಟ್, ಕ್ಷಿಪಣಿ, ಡ್ರೋನ್, ಒಣ ಹುಲ್ಲಿನಿಂದ ಪೇಪರ್ ತಯಾರಿಕೆ, ಆಸಿಡ್ ಮಳೆ ಹೀಗೆ ವಿವಿಧ ರೀತಿಯಲ್ಲಿ ಸಿದ್ಧಗೊಳಿಸಿದ್ದು ಎಲ್ಲರ ಗಮನ ಸೆಳೆದಿದೆ. ಇದು ವಿದ್ಯಾರ್ಥಿಗಳಲ್ಲಿರುವ ಆಸಕ್ತಿಯನ್ನ ತೋರಿಸುತ್ತದೆ ಎಂದು ತಿಳಿಸಿದರು. ನವೀನ್ ಕುಮಾರ್ ಅಂತ ಹೇಳಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. I work in Center for Artificial Intelligence and Robotics, DRDO. Okay, today I've been ಜಡ್ಜ್ ಆಗಿ ಬಂದಿದ್ದೀನಿ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ದೇ ಆರ್ ಲರ್ನಿಂಗ್ ದ ಥಿಂಗ್ಸ್. ಇಟ್ ಈಸ್ ಹೆಲ್ಪಿಂಗ್ ದೆಮ್ ಟು ಲರ್ನ್ ಮೋರ್. ಸೈಂಟಿಫಿಕಲಿ ಚೆನ್ನಾಗಿದೆ. ಆರ್ಟ್ ವೈಸು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. 21, 22 2 ದಿವಸ ನಾವು ಸೈನ್ಸ್ ಎಕ್ಸಿಬಿಷನ್ ಜೊತೆಗೆ ಸಬ್ಜೆಕ್ಟ್ ಸೈನ್ಸು, ಸೋಷಲ್ಲು, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಎಕ್ಸಿಬಿಷನ್ನ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳು. 220 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು 70ರಿಂದ 85 ಎಕ್ಸ್ಪರಿಮೆಂಟ್ಸ್ನ ಮಾಡಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ವರ್ಕಿಂಗ್ ಮಾಡೆಲ್ಸ್. ಮತ್ತು ಮುಂದೆ ಫ್ಯೂಚರ್ಗೆ ಯೂಸ್ ಆಗೋ ಥರ ಸೈಂಟಿಸ್ಟ್ ಥರ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ವಸ್ತು ಪ್ರದರ್ಶನದಲ್ಲಿ ತುಮಕೂರಿನ ಬಿಇಒ ಹನುಮಂತರಾಯಪ್ಪ, ಬೆಂಗಳೂರಿನ DRDO ವಿಜ್ಞಾನಿ ನವೀನ್ ಕುಮಾರ್, ನಿವೃತ್ತ ಶಿಕ್ಷಕ ರಾಮಸ್ವಾಮಿ, ವಿದ್ಯಾನಿಕೇತನ ಸಂಸ್ಥೆಯ ಶ್ರೀನಿವಾಸ್, ಮುನಿಗಂಗಪ್ಪ, ಸುಧೀಂದ್ರ, ಶಾಲೆಯ ಮುಖ್ಯ ಶಿಕ್ಷಕಿ ನಾಗರತ್ನ ಸೇರಿದಂತೆ ಶಿಕ್ಷಕರು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು.